ಸರ್ ನೋಡಿ, ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ಭಾಷಾ ಅಕಾಡೆಮಿ ನೇತೃತ್ವದಲ್ಲಿ ಇವತ್ತು ನಡೆಯುವಂಥ ಸಂತ ಸೇವಲ್ ಪ್ರಶಸ್ತಿಯನ್ನು ಪ್ರತಿ ವರ್ಷ ಈ ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಸಮುದಾಯ ಪರವಾಗಿ ಯಾರು ಕೆಲಸ ಮಾಡಿದ್ದಾರೆ, ಸಾಂಸ್ಕೃತಿಕ ಕೆಲಸದಲ್ಲಿ ಯಾರು ಕೆಲಸ ಮಾಡಿದ್ರ ಬಗ್ಗೆ ಗುರುತಿಸುವ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಈ ಸಲ ನಮಗೆ ಮರಣೋತ್ತರ ಪ್ರಶಸ್ತಿಯನ್ನು ನಮ್ಮ ರೂಪನಾಯಕ್ ಸರ್ ಅವರಿಗೆ ಕೊಡ್ತಾ ಇದ್ದಾರೆ. ಇವತ್ತು ಜಸ್ಟ್ ಒಂದು 3-4 ದಿನ ಆಯ್ತು ತೀರುವಾಗಿ, ಮತ್ತು ಅವ್ರಿಗೆ ಇವತ್ತು ಆ ಪ್ರಶಸ್ತಿ ತಲುಪಿಸ್ತಾ ಇದ್ದೀವಿ. ಹಾಗೂ ಪ್ರತಿ ಜಿಲ್ಲೆಗಳಲ್ಲೂ ತಾಂಡಗಳಲ್ಲೂ ಈ ಥರ ಸಾಧಕರು ಯಾರು ರೀತಿಯ ಗುರುತಿಸಿ ಸರ್ಕಾರ ಪ್ರಶಸ್ತಿ ಕೊಡ್ತಾ ಇದೆ. ಈ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ. ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಸಮುದಾಯದ ಆಚಾರ ವಿಚಾರ ಕಲಾ ತಂಡಗಳ ಸಮೇತ ಇವತ್ತಿನ ಬೆಂಗಳೂರಲ್ಲಿ ಸುಮಾರು 2 ಕಿಲೋಮೀಟರ್ ಇವತ್ತು ಎಲ್ಲ ಸುತ್ತ ಡ್ಯಾನ್ಸ್ ಮಾಡಿಕೊಂಡು ನಮ್ಮ ಪ್ರಸ್ತುತಿಗೂ ಡ್ರೆಸ್ ಹಾಕೊಂಡು ನಮ್ಮ ಸಮುದಾಯದ ಮಹಿಳೆಗಳು ಸರ್ಕಾರಕ್ಕೆ ತೋರಿಸಿದ್ದೀವಿ. ನಮ್ಮ ಸಮುದಾಯ ಇನ್ನೂ ಇದೆ, ಜೀವಂತವಾಗಿದೆ ಅಂತ. ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಪ್ರತಿ ಜಿಲ್ಲೆಗೂ ಈ ಥರ ಗುರುತಿಸಬೇಕು. ಈ ಭಾಷಾ ಅಕಾಡೆಮಿ ಮೊದಲು ಈ ಕೆಲಸ ಮಾಡಬೇಕಾಗಿದೆ. ಕಾರಣ ಏನಂದರೆ ಬರೀ ಕೇವಲ ಇವತ್ತು 10-15 ಜನ ಕೊಡ್ತಾ ಇದ್ದಾರೆ. ಈ ಥರ ಆಗಬಾರ್ದು. ಮುಂದಿನ ದಿನಗಳಲ್ಲಿ 31 ಜಿಲ್ಲೆಗಳಿಗೂ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು. ಪ್ರತಿ ಜಿಲ್ಲೆಯಲ್ಲಿ ಸಮುದಾಯ ಪರ ಕೆಲಸ ಮಾಡಿದವರು, ಸಮುದಾಯಕ್ಕೋಸ್ಕರ ಹಾಡು ಗೀತೆ, ನಮ್ಮ ಸಮುದಾಯ ಆಚಾರ ವಿಚಾರ ಕಲೆ ಕ್ರೀಡೆ ಕಾಂತಿ ಏನು ಬಲತೆ ಎಲ್ಲ ಉಳಿತಾರೆ, ಅವರು ಕೂಡ ಗುರುತಿಸಬೇಕು ಅಂತ ನಮ್ಮ ಹೃದಯಪೂರ್ವಕವಾಗಿ ನಾನು ನಮ್ಮ ಸಮಾಜದ 3395 ತಾಂಡಗಳ ಜವಾಬ್ದಾರಿ ಹೊತ್ತಂತ ಏಕೈಕ ಶಾಸಕರಾದ ನಮ್ಮ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಅವರಿಗೆ ಒತ್ತಾಯ ಮಾಡ್ತೀವಿ. ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ನಮ್ಮ ಶಿವರಾಜ್ ತಗಳಿ ಸರ್ ಹೇಳಿದ್ದಾರೆ, ಅವ್ರಿಗೂ ಕೂಡ ನಾವು ಒತ್ತಾಯ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇದನ್ನು ಸುಮಾರು 3395 ತಾಂಡಗಳಿರುವಂಥ ಪ್ರತಿಭೆಗಳನ್ನು ಗುರುತಿಸಿ ಕೊಡಬೇಕು ಅಂತ, ಪ್ರತಿ ವರ್ಷ ಕೊಡಬೇಕು ಅಂತ ಈ ಸರ್ಕಾರಕ್ಕೆ ನಮ್ಮ ಸಂಘಟನೆ ವತಿಯಿಂದ ಕರ್ನಾಟಕ ಬಂಜಾರ ಬ್ರಿಗೇಡ್ ಸಂಘಟನೆಯಿಂದ ಒತ್ತಾಯ ಮಾಡ್ತೀವಿ ಸರ್. ಮುಂಬರುವಂತಹ GB ಎಲೆಕ್ಷನ್ ಅಲ್ಲಿ ಕರ್ನಾಟಕದಲ್ಲಿ ರಾಜಧಾನಿಯಲ್ಲಿ ಮಹಾನಗರ ಪಾಲಿಕೆ ಎಲೆಕ್ಷನ್ ಬರ್ತಾ ಇದೆ. ಅತಿ ಹೆಚ್ಚಾಗಿ ಒಂದು 40 ಸೀಟ್ ಆದ್ರೂ ನಾವು ನಮ್ಮ ಬಂಜಾರ ಸಮುದಾಯ ಕೊಡಬೇಕು ಅಂತ ಈ ಸರ್ಕಾರಕ್ಕೆ ಅತಿ ಹೆಚ್ಚಾಗಿ DC ಅವರಿಗೆ ಒತ್ತಾಯ ಮಾಡ್ತೀವಿ ಸರ್. ಇದ್ರ ಜೊತೆಯಲ್ಲಿ ಈ ರಾಜಕೀಯ ನೋಡಿ, ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ನಮ್ಮ ಸಮುದಾಯಕ್ಕೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಈ ಕರ್ನಾಟಕ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಒಂದು ಇರುವಂಥ MLCನೇ ಕಿತ್ಕೊಂಡ್ಬಿಟ್ರು. ಅದಕ್ಕೆ ರಾಜಕೀಯ ಸ್ಥಾನಮಾನವನ್ನು ನಮ್ಮ ಈ ಸರ್ಕಾರ ಘನವತ್ತ ಮುಖ್ಯಮಂತ್ರಿಗಳು DCM ಅವರು ಈ ಬಂಜಾರ ಸಮುದಾಯಕ್ಕೆ ಹೆಚ್ಚಿನ ರೀತಿಯಲ್ಲಿ ಬಂಜಾರ ಸಮುದಾಯಕ್ಕೋಸ್ಕರ ಹೆಚ್ಚಿನ ರೀತಿಯಲ್ಲಿ ನೀವು ಕೊಡಬೇಕು. ಹಾಗೂ ಯಾಕಂದ್ರೆ ನಮ್ಮ ಹಿಂದುಳಿದ ಸಮುದಾಯ ನಮ್ಮದು ಕರ್ನಾಟಕದಲ್ಲಿ ಸುಮಾರು 3395 ತಾಂಡಗಳು, 35ರಿಂದ 40 ಲಕ್ಷ ಜನಸಂಖ್ಯೆಯ ಸಮುದಾಯಕ್ಕೆ ಇದುವರೆಗೂ ಮಿನಿಸ್ಟರ್ ಸ್ಥಾನ ಕೊಟ್ಟಿಲ್ಲ. ಹಾಗಾಗಿ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಒಬ್ಬ ಸಚಿವ ಸ್ಥಾನ 2 MLC ಕೊಡಬೇಕು ಅಂತ ಸರ್ಕಾರಕ್ಕೆ ಕೇಳ್ಕೊತೀವಿ ಸರ್.